ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀವಿ. ಅದು ಏನಪ್ಪ ಅಂದರೆ ಕಾಯಿ ದೋಸೆ ಮತ್ತು ಕಾಯಿ ಗಿಣ್ಣ. ಬನ್ನಿ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ನಾವು ಕಾಯಿ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜಷ್ಟು ತೆಂಗಿನಕಾಯಿ, 1 kg ದೋಸೆ ಅಕ್ಕಿನ ನಾವು ಓವರ್ ನೈಟೇ ನೆನೆಸಿಡಬೇಕು. ಬನ್ನಿ ಇವೆರಡೂ ರುಬ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಕಾಯಿ ಎರಡೂ ಹಾಕಿ ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿರಬೇಕು, ಸಾಫ್ಟಾಗಿ ಗ್ರೈಂಡ್ ಮಾಡಿ. ನೋಡಿ ಈ ಥರ ಇರಬೇಕು. ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಿ. ಮಧ್ಯೆ ಮಧ್ಯೆ ಸ್ವಲ್ಪ ಕಾಯಿ ಇರುತ್ತೆ, ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ಇವಾಗ ನಾವು ಕಾಯಿ ಗಿಣ್ಣಗೆ ರೆಡಿ ಮಾಡ್ಕೊಳ್ಳೋಣ. ಬೆಲ್ಲ ಅರ್ಧ kg, ಏಲಕ್ಕಿ 6, ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜ್, ಅಕ್ಕಿ 100 ಗ್ರಾಮ್. ಇವೆಲ್ಲನೂ ಗ್ರೈಂಡ್ ಮಾಡೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಅಕ್ಕಿ, ಏಲಕ್ಕಿ, ಸ್ವಲ್ಪ ವಾಟರ್ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಾಯಿ ಗಿಣ್ಣನ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೋ ಮಾಡಬೇಕು ಅಂತ. ಸೊ ಫೈನಲಿ ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ಒಂದು ಪಾತ್ರೆಗೆ 2 ಗ್ಲಾಸಷ್ಟು ವಾಟರ್ ಹಾಕೋಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ, ಅರ್ಧ kg ಅಷ್ಟು ಬೆಲ್ಲ ತೊಗೊಂಡಿದ್ದೀವಿ ನಾವು. ಏನಕ್ಕೆ ಅಂದರೆ ಸ್ವಲ್ಪ ಸ್ವೀಟ್ ಇಷ್ಟ ನಮಗೆ. ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ, ತುಂಬ ಸ್ವೀಟ್ ಮಾಡ್ಕೋಬೇಡಿ. ನಂತರ ಅದು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋದನ್ನು ಸ್ವಲ್ಪ ವಾಟರ್ ಹಾಕಿ ಫುಲ್ಲೆಲ್ಲ ಪಾತ್ರೆಲಿ ಮಾಡಿ ಅದನ್ನು ಹಾಕಿ ವೇಸ್ಟ್ ಮಾಡಬೇಡಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಕಾಣಿಸ್ಬೇಕದು. ನೋಡಿ ಚೆನ್ನಾಗಿ ಬೇಯಿಸಿದ ಮೇಲೆ ನೋಡಿ ಈ ಥರ ಆಗುತ್ತೆ. ಕೈ ಬಿಡಲೇಬಾರ್ದು ನೀವು, ಫುಲ್ ಗಂಟಾಗಿಬಿಡುತ್ತೆ. ಇಲ್ಲಾಂದರೆ ಸೇಮ್ ಇದೇ ಥರ ಮಾಡಿದರೆ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು, ಪ್ರಾಬ್ಲಮ್ಮೇ ಆಗಲ್ಲ. ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಬೇಯಿಸಿರೋ ಅಂಥ ಕಾಯಿ ಗಿಣ್ಣನ ಆ ತಟ್ಟೆಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಫುಲ್ ಇದು ಮಾಡಿ, ಫುಲ್ ರೌಂಡ್ಗೆ ಇದು ಮಾಡಿ, ಅದು ಫುಲ್ ಎಲ್ಲ ಕಡೆ ಇದಾಗುತ್ತೆ. ಹೀಗೆ ನೆಕ್ಸ್ಟು ಇನ್ನು ಸ್ವಲ್ಪ ಉಳಿದಿರೋದನ್ನು ಇನ್ನೊಂದು ತಟ್ಟೆಗೆ ಇದು ಮಾಡಿ ನಾವು ಇನ್ನೊಂದು ತಟ್ಟೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಏಕೆಂದರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸೊ ನಾವು ಒಂದೊಂದು ಟೈಮ್ ಮಾಡಿದರೆ ತುಂಬ ಜಾಸ್ತಿನೇ ಮಾಡ್ತೀವಿ, ಏಕೆಂದರೆ ಅಷ್ಟು ಟೇಸ್ಟಾಗಿರುತ್ತೆ. ಎಲ್ಲರೂ ತಿಂತೀವಲ್ವಾ, ಫುಲ್ ಖಾಲಿಯಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಕೂಲ್ ಆಗೋದಕ್ಕೆ ಫ್ರೀಝರ್ಗಿಡಿ. ಅದು ಹೊರಗಡೆ ಸ್ವಲ್ಪ ತಣ್ಣಗಾದ್ಮೇಲೆ ಇಡಿ, ಬಿಸಿಲೇ ಇಟ್ಬಿಡಿ, ಏಕೆಂದರೆ ಬಿಸಿಲೇ ಇಟ್ಟರೆ ಚೆನ್ನಾಗಿರಲ್ಲ. ಒಂದು 2 hour ಆದಮೇಲೆ ಇಡಿ. ಫುಲ್ಲು ಫ್ರೀಝರಿಂದ ತೆಗೆದ್ಮೇಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಿಂತ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ. ಇವಾಗ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಕಟ್ ಮಾಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೀರಿಯಸ್ಲಿ ಕಾಯಿ ದೋಸೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ. ಬೇರೆ ದೋಸೆಗಿಂತ ಕಾಯಿ ದೋಸೆ ಜೊತೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿತ್ತು ಮಾತ್ರ. ಸೇಮ್ ಇದೇ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಬೇರೆ ರೆಸಿಪಿನೂ ಅಷ್ಟೇ ಯಾವುದಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನೀವು ಸೇಮ್ ಇದೇ ಥರ ಕಾಯಿ ಗಿಣ್ಣ ಮತ್ತು ಕಾಯಿ ದೋಸೆ ಮಾಡ್ತೀರಾ ಹೇಗೆ, ಇಲ್ಲ ನೀವು ಬೇರೆ ಥರ ಮಾಡ್ತೀರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ಇವಾಗ ದೋಸೆ ಹಾಕಿ ಟೇಸ್ಟ್ ಮಾಡೋಣ ಬನ್ನಿ, ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ. ಜಾಸ್ತಿ ತೆಳು ದೋಸೆ ಬರಲ್ಲ ಇದರಲ್ಲಿ, ಏಕೆಂದರೆ ಕಾಯಿ ದೋಸೆ ಆಗಿರೋದ್ರಿಂದ ಇಷ್ಟೇ ತೆಳು ಮಾಡೋಕ್ಕಾಗೋದು. ನನಗೆ ಗಟ್ಟಿ ದೋಸೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಮಸಾಲೆ ದೋಸೆ ಟೈಪ್ ಇರಬೇಕು. ಸೊ ಇಷ್ಟು ಬಂದಿರೋದೇ ಪುಣ್ಯ. ಚೆನ್ನಾಗಿ ಬಂತು ಮಾತ್ರ ದೋಸೆನೂ. ನನಗೆ ಪರ್ಸ್ನಲಿ ಸ್ವೀಟ್ಸ್ ಅಂದ್ರೇನು ಅಷ್ಟು ಲೈಕ್ ಆಗಲ್ಲ. ನನಗೆ ಮಸಾಲೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಅಂದರೆ ಸಖತ್ ಇಷ್ಟ, ಸೀರಿಯಸ್ಸಾಗಿ. ಇದು ಡಿಫ್ರೆಂಟಾಗಿ ಎಲ್ಲೋ ಒನ್ ಟೈಮ್ ತಿನ್ನೋದ್ರಿಂದ ಖುಷಿ ಆಗುತ್ತೆ, ಏಕೆಂದರೆ ನಂಗೆ ಸ್ವೀಟ್ಸು ಇಷ್ಟಪಟ್ಟು ತಿನ್ನೋದೇ ಒಂದೊಂದು ಟೈಮು. ಸೊ ಅಂಥ ಟೈಮಲ್ಲಿ ಈ ಥರ ತುಂಬ ಟೇಸ್ಟಿಯಾಗಿದ್ದರೆ ತುಂಬ ಇಷ್ಟಪಟ್ಟು ತಿಂತೀನಿ. ನಿಮಗೆ ನಾವು ಮಾಡಿರೋ ರೆಸಿಪಿ ಇಷ್ಟ ಆಗಿದರೆ, ಸ್ಪೆಷಲ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.